ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತು ಭಾನುವಾರ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೆ. ಸೊ ಇದು ಮಂಗಳವಾರದಂದು ಸೊ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಾಕಷ್ಟು ಜನ ಎಲ್ಲರೂ ಕೂಡ ಬ್ಯುಸಿಯಾಗಿರ್ತೀರಾ. ಹಾಗೆಯೇ ಹಬ್ಬದ ಆಚರಣೆಯಲ್ಲಿ ಕೂಡ ಸೊ ಕೆಲಸ ಕಾರ್ಯಗಳನ್ನ ಮಾಡ್ಕೊತಾ ಇರ್ತೀರ ಅಂತ ಗೊತ್ತು. ಹಾಗೇನೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಹೇಳೋಣ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇವತ್ತು ಬೆಳ್ಳಂಬೆಳಿಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಆ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ, ನಾವು ರೇಷನ್ ಕಾರ್ಡ್ ನ ಮಾಡ್ಸಕ್ ಹೋಗ್ತಾ ಇದೀವಿ ಅಥವಾ ಸೇರ್ಪಡೆಯನ್ನ ಮಾಡಕ್ ಹೋಗ್ತಾ ಇದೀವಿ, ಎಲ್ಲಿ ಮಾಡಿಸ್ಬೇಕು, ಬ್ಯಾಂಗ್ಳೂರಿನಲ್ಲಿ ಹೋದ್ರೆ ಮಾಡ್ಕೊಡ್ತಾ ಇಲ್ಲ, ಏನ್ ಮಾಡ್ಬೇಕು, ಯಾವಾಗ ಹೋಗ್ಬೇಕು ಅನ್ನೋದೊಂದನ್ನ ಸಾಕಷ್ಟು ಜನರಿಗೆ ಗೊಂದಲಗಳಿದೆ. ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ಹಾಗೆ ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಬರೋದಿಲ್ಲ, 3,000 ಹಣ ಸಿಗತ್ತೆ. ಹೇಗೆ 3,000 ಹಣ ಸಿಗತ್ತೆ, ಹೇಗೆ ಅರ್ಜಿಯನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ. ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೆ ಆಗ್ತಡ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಈ ಸಂಕ್ರಾಂತಿ ಹಬ್ಬ ಬಂತು ಇದೇ ತಿಂಗಳಲ್ಲಿ ಇರುವಂಥದ್ದು. ಅದು ಮಂಗಳವಾರದ ದಿನದಂದು ಸಾಕಷ್ಟು ಜನ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇರ್ತೀವಿ. ಕೆಲವೊಂದು ಊರುಗಳಲ್ಲಿ ಜಾತ್ರೆಗಳು ಕೂಡ ನಡೀತಾ ಇರುತ್ತೆ. ಹಾಗೇನೆ ಎಲ್ಲದು ಬೆಳೆದಿರುವಂತಹ ಬೆಳೆಯನ್ನ ಇಟ್ಟು ಪೂಜೆಯನ್ನ ಕೂಡ ಮಾಡ್ತಾರೆ. ಭತ್ತ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅವರ ಊರಲ್ಲಿ ಬೆಳೆದಿರುವಂತಹ ಬೆಳೆಗಳನ್ನ ಇಟ್ಟು ಪೂಜೆಯನ್ನ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಸಾಕಷ್ಟು ಊರುಗಳಲ್ಲಿ ಮಾರಿ ಜಾತ್ರೆ ಕೂಡ ಪ್ರಾರಂಭವಾಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರ ಊರಲ್ಲಿ ಮಾರಿ ಜಾತ್ರೆ ಯಾವಾಗಿಂದ ಪ್ರಾರಂಭ ಆಗತ್ತೆ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ ದಯವಿಟ್ಟು. ಸೊ ನನಗೂ ಕೂಡ ಕುತೂಹಲ ಇರುತ್ತೆ, ನಿಮ್ಮ ಊರಲ್ಲಿ ಯಾವಾಗಿಂದ ಮಾರಿ ಜಾತ್ರೆ ಪ್ರಾರಂಭ ಆಗತ್ತೆ ಅನ್ನೋದನ್ನ ತಿಳ್ಕೊಳಕ್ಕೆ. ಹಾಗೇನೆ ಸೊ ಇವು ಎಲ್ಲರೂ ಕೂಡ ಇದೇ ಸಂಕ್ರಾಂತಿ ಹಬ್ಬವನ್ನ ಮಂಗಳವಾರದಿಂದ ಆಚರಿಸ್ತಾರೆ. ಕೆಲವರು ಬೇರೆ ದಿನನೂ ಆಚರಿಸ್ತೀವಿ ಅಂತ ಹೇಳ್ತಾರೆ. ಸೊ ನಿಮ್ಮ ಊರಲ್ಲಿ ನೀವು ಯಾವತ್ತು ಹಬ್ಬವನ್ನ ಆಚರಿಸ್ತೀವಿ ಅಂತ ತಿಳಿಸ್ಕೊಡಿ. ಹಾಗೇನೆ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈಗ ಆಲ್ರೆಡಿ 15 ಕಂತಿನ ಹಣವನ್ನ ಪ್ರತಿಯೊಬ್ರು ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಮಹಿಳೆಯರಿಗೆ ಬಂದಿಲ್ಲ ಅಂತ ಹೇಳ್ತೀರಿ. ಬರ್ದಿದ್ದವರು ಯೋಚನೆ ಮಾಡ್ಬಿಡಿ, ಡೆಫಿನೆಟ್ಲಿ ಹಣ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಹಾಗೆ ಕ್ಲಾರಿಟಿಯಾಗೂ ಕೂಡ ಹೇಳ್ತೀನಿ. ಇನ್ನೊಂದು ವಿಚಾರವನ್ನ ಹೇಳಬೇಕು ಏನು ಅಂತ ಅಂದ್ರೆ, ಇದಿಷ್ಟು ಗೃಹಲಕ್ಷ್ಮಿ ಅಪ್ಡೇಟ್ ಆದರೆ ಇನ್ನೂ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಇದೇ ಸಂಕ್ರಾಂತಿ ಹಬ್ಬದ ದಿನದಂದು ಗೃಹಲಕ್ಷ್ಮಿಯರಿಗೆ 16ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಏನು ಅಂತ ಅಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಹಬ್ಬದ ದಿನ ಬರುತ್ತೆ, ಇನ್ನು ಕೆಲವರಿಗೆ ಮಾರನೇ ದಿನ ಬರುತ್ತೆ, ಅಂದ್ರೆ ನೆಕ್ಸ್ಟ್ ಡೇ ಬರುತ್ತೆ. ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ಒಂದೇ ದಿನದಲ್ಲಿ ಎಲ್ಲಾ ಮಹಿಳೆಯರಿಗೂ ಹಣ ಕ್ರೆಡಿಟ್ ಆಗಲ್ಲ. ಸ್ವಲ್ಪ ಜನಕ್ಕೆ ಅವತ್ತು ಬಂದ್ರು, ಇನ್ನು ಸ್ವಲ್ಪ ಜನಕ್ಕೆ ನೆಕ್ಸ್ಟ್ ಡೇ ಅಲ್ಲಿ ಹಣ ಜಮಾ ಆಗುತ್ತೆ. ಡೆಫಿನೆಟ್ಲಿ ಆಗಿ 16ನೇ ಕಂತಿನ ಹಣವಂತೂ ಅವತ್ತೇ ಜಮಾ ಆಗುತ್ತೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 15 ಕಂತಿನ ಹಣವನ್ನ ಮಹಿಳೆಯರೆಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 30,000ವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಈ ಹಣವನ್ನ ಇನ್ನೂ ಸೇವಿಂಗ್ಸ್ ಇಟ್ಕೊಂಡಿದ್ದೀರಾ ಅಥವಾ ಬೇರೆ ವಸ್ತುಗಳಿಗೆ, ಒಡವೆಗಳಿಗೆ ಅಥವಾ ಮೊಬೈಲ್ಗಳಿಗೆ, ಫ್ರಿಜ್ಜು, ವಾಷಿಂಗ್ ಮಿಷನ್, ಮಕ್ಕಳ ಎಜುಕೇಷನ್ಗಳಿಗೆ, ಮನೆಯ ಮೇಂಟೆನೆನ್ಸ್ಗೆ, ಹೆಲ್ತ್ ಇಶ್ಯೂಗೆ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಮಹಿಳೆಯರು ಖರ್ಚನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಟ್ರಿಪ್ಪಿಗೆ ಹೋಗುವಂಥವ್ರು ಟ್ರಿಪ್ ಕೂಡ ಹೋಗಿದ್ದಾರೆ. ಗೋಲ್ಡ್ ಜ್ಯುವೆಲರಿ ಶಾಪಿಂಗ್ ಮಾಡೋರು ಗೋಲ್ಡ್ ಜ್ಯುವೆಲರಿ ಕೂಡ ಶಾಪಿಂಗ್ ಮಾಡಿದ್ದಾರೆ. 30,000 ಅನ್ನೋದು ತುಂಬಾನೇ ಬಿಗ್ ಅಮೌಂಟ್ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು 15ನೇ ಕಂತಿನ ಅಪ್ಡೇಟ್ ಆದರೆ 16ನೇ ಕಂತಿನ ಹಣವನ್ನ ಇದೇ ಸಂಕ್ರಾಂತಿ ಹಬ್ಬದ ದಿನದಂದು ಬಿಡುಗಡೆಯನ್ನ ಮಾಡ್ತಾರೆ ಸ್ನೇಹಿತರೆ. ಇದು ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ ಮುಂದೆ 2,000 ಅಲ್ಲ 3,000 ಸಿಗತ್ತೆ ಅಂತ ಹೇಳಿದ್ರೆ ಹೇಗೆ ಅರ್ಜಿಯನ್ನ ಹಾಕೋದು ಅಂತ ಕೇಳ್ತಾ ಇದ್ರಿ. ಹೌದು, ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿರುವಂತಹ ಮಾತಿದು. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ಬರಲ್ಲ, 3,000 ಬರುತ್ತೆ. ಹೇಗೆ 3,000 ಬರುತ್ತೆ ಅಂತ ನೀವು ಕೇಳ್ಬೋದು. ಈಗ ನಿಮ್ಗೆಲ್ಲ ಗೊತ್ತಿದೆ 2,000ವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ವಿನ್ ಆದ್ರೆ ರಾಜ್ಯದಲ್ಲಿ
ಸೊ ಆಗ ಏನು ಮಾಡ್ತಾರೆ, 2,000ದಿಂದ 3,000 ಕೊಡ್ಬೋದು, 3,500 ಕೊಡ್ಬೋದು, 4,000 ಕೊಡ್ಬೋದು, ಅಥವಾ 2,500ನೇ ಕಂಟಿನ್ಯೂ ಮಾಡ್ಬೋದು. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ 2,000 ಬರ್ತಾ ಇತ್ತಲ್ಲ, ಅದನ್ನ ಹಣವನ್ನ ಜಾಸ್ತಿ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮುಂಬರುವ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಡೆಫಿನೆಟ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡ್ಬೇಕು. ಯಾಕೆ ಅಂದ್ರೆ ಸೊ ತುಂಬಾ ಜನಕ್ಕೆ ಇದು ಡೌಟ್ ಇದೆ, ನಿಜವಾಗ್ಲೂ ಮಾಡ್ತಾರಂತ. ಹೇಳಿದಂತ ಮಾತುಗಳನ್ನ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನಡ್ಕೊಂಡಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ರೇಷನ್ ಕಾರ್ಡ್ ವಿಚಾರಕ್ಕೆ ಬಂದ್ರೆ, ರೇಷನ್ ಕಾರ್ಡ್ ನೋಡ್ಬೋದು, BPL ರೇಷನ್ ಕಾರ್ಡ್ ಮಾಡಿಸೋರಿದ್ದಾರೆ. ತುಂಬಾ ಜನ ರೇಷನ್ ಕಾರ್ಡ್ ಇದ್ದವರು ಹೆಸರು ಸೇರ್ಪಡೆ ಮಾಡಿಸ್ಬೇಕು ಅಂತ ಇರ್ತಾರೆ. ನಮ್ಗೆ ರೇಷನ್ ಕಾರ್ಡ್ನ ಬ್ಯಾಂಗ್ಳೂರ್ ಹೋದ್ರೆ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನ ಕೇಳ್ತಾರೆ. ಯಾಕೆ ಮಾಡ್ಕೊಡ್ತಾ ಇಲ್ಲ ಅಂತ ಸ್ನೇಹಿತರೆ, ಒಂದು ದಿನದಲ್ಲಿ ಅವ್ರಿಷ್ಟೇ ರೇಷನ್ ಕಾರ್ಡ್ನ ಮಾಡಬೇಕು ಅನ್ನೋದು ಬ್ಯಾಂಗ್ಳೂರ್ನಲ್ಲಿ ಇರುತ್ತೆ. ಏನಂತಂದ್ರೆ ತುಂಬಾ ಜನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗಿ ಟೋಕನ್ ತಗೊಳೋರು ಇದ್ದಾರೆ. ಬ್ಯಾಂಗ್ಳೂರ್ನಲ್ಲೂ ಕೂಡ ಟೋಕನ್ ಕೊಡ್ತಾರೆ, ಇಷ್ಟೇ ಜನಕ್ಕೆ ರೇಷನ್ ಕಾರ್ಡ್ ಮಾಡಿಸೋರು ಅಥವಾ ನೋಂದಾವಣೆ ಮಾಡಿಸೋರಿಗೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ನೀವು ಸ್ವಲ್ಪ ಒಂದಿನ ಮುಂಚಿತವಾಗಿ ವಿಚಾರಿಸಿ, ಏನಾದ್ರು ಟೋಕನ್ ಕೊಡ್ತಾ ಇದ್ದೀರಾ, ಹೇಗೆ ಮಾಡಿಸ್ಬೇಕು, ಏನು ಪ್ರೊಸೀಜರು ಅಂತ ಕೇಳಿ ವಿಚಾರಿಸಿ. ಯಾಕಂದರೆ ಸಾಕಷ್ಟು ಕಡೆಯಲ್ಲಿ ಬ್ಯಾಂಗ್ಳೂರ್ನಲ್ಲಿ ಏನು ಮಾಡ್ತಾರೆ, ಟೋಕನ್ ಕೊಡ್ತಾರೆ. ಕೆಲವೊಂದಿಷ್ಟು ಜನ ಮಹಿಳೆಯರು ಅಥವಾ ಪುರುಷರಾಗಿರ್ಬೋದು ಮುಂಚಿನ ಬೆಳಗ್ಗೆ 5 ಗಂಟೆ 4:15 ಈ ರೀತಿ ಹೋಗಿ ವೆಯ್ಟ್ ಮಾಡ್ತಾ ಇದ್ದು ಟೋಕನ್ನ ತೊಗೊಳೋರು ಇರ್ತಾರೆ. ಅದಕ್ಕೋಸ್ಕರ ಅಂತಿಷ್ಟು ಜನಕ್ಕೆ ಮಾತ್ರ ಮಾಡ್ತಾರೆ, ಒಂದಿನಕ್ಕೆ 20ನೋ 30ನೋ ಈ ಥರ ಇರುತ್ತೆ. ಅದಕ್ಕೋಸ್ಕರ ಅವ್ರು ನಿಮ್ಗೆ ಈ ಥರ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನು ನಿಮಗೆ ಮಾಡಲ್ಲ ಅಂತ ಏನಿಲ್ಲ. ರಾಜ್ಯ ಸರ್ಕಾರದಿಂದ ಈಗ ಆದೇಶವನ್ನು ಮಾಡಿದ್ದಾರೆ, ಡಿಸೆಂಬರ್ ತನಕ ಇತ್ತು ಈಗ, ಬಟ್ ಜನವರಿಗೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ರೇಷನ್ ಕಾರ್ಡ್ ಸೇರ್ಪಡೆ ಮಾಡಿಸೋರು ಸೇರ್ಪಡೆ ಮಾಡಿಸ್ಬೋದು. ಹಾಗೇನೆ ಇನ್ನೊಂದೇನಂದ್ರೆ ನೀವು ಹೊಸದಾಗಿ ಮಾಡಿಸ್ಬೋದು. ಸೈಬರ್ ಸೆಂಟರ್ಗಳಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೈಬರ್ ಸೆಂಟರ್ಗಳಲ್ಲಿ ಏನು ಗೊತ್ತಾ ಸ್ನೇಹಿತರೆ, ಕೆಲವೊಂದಿಷ್ಟು ಜನ ಈ ನಕಲಿ ಏನಂತ ಹೇಳ್ತಾರೆ ಐಡಿಗಳನ್ನ ಇಟ್ಕೊಂಡು ಮಾಡೋರು ಇರ್ತಾರೆ. ಇನ್ನು ಕೆಲವರು ಏನಂದ್ರೆ ಬ್ಯಾಂಗ್ಳೂರ್ನಲ್ಲಿ ಈ ಥರ ಎಲ್ಲ ಕೆಲಸ ಮಾಡೋರ ನಕಲಿ ಐಡಿಗಳನ್ನ ಇಟ್ಕೊಂಡು ಮಾಡಿರೋರು ಇರ್ತಾರೆ. ಇನ್ನು ಕೆಲವರು ಮಾಡ್ತಾ ಇರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಗೊತ್ತಿರಲ್ಲ ಅಥವಾ ಅವರಿಗೆ ಅಷ್ಟು ಐಡಿಯಾನು ಇಲ್ಲದೆ ಇರ್ಬೋದು. ದಯವಿಟ್ಟು ಸಾಧ್ಯವಾದಷ್ಟು ಬ್ಯಾಂಗ್ಳೂರ್ನಲ್ಲಿ ವಿಚಾರಿಸಿ, ಆ ಸೈಬರ್ ಸೆಂಟರ್ ಅಲ್ಲ ಇನ್ನೊಂದು ಸೈಬರ್ ಸೆಂಟ್ರಲ್ಲಿ ವಿಚಾರಿಸಿ ಚೆಕ್ ಮಾಡಿಸಿ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳಿ. ನಿಮಗೆ ತುಂಬಾ ಇಂಪಾರ್ಟೆಂಟು ರೇಷನ್ ಕಾರ್ಡು. ಯಾರು ಹೊಸ ರೇಷನ್ ಕಾರ್ಡ್ ಮಾಡಿಸ್ಬಿಟ್ಟು ರೇಷನ್ ಕಾರ್ಡ್ ಬಂದಿದ್ರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು 2,000 ರೂಪಾಯಿನ ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಸೊ ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.